ನಾಮಕ್ಕೆ ಸ್ತೋತ್ರವಾಗಲಿ. ಈ ಮುಂಚಾನೆ ಈ ಸಮಯದಲ್ಲಿ ಶಿಲುಬೆಯಲ್ಲಿ 7 ಮಾತುಗಳು ಎಂಬುದರ ಬಗ್ಗೆ ನಾವು ಧ್ಯಾನ ಮಾಡ್ತಾ ಇದ್ದೀವಿ. ಪ್ರೀತಿಯ ದೇವರ ಮಕ್ಕಳೇ, 4ನೇ ಮಾತು ಶಿಲುಬೆಯಲ್ಲಿ ಯೇಸು ಸ್ವಾಮಿಯವರು ಹೇಳದಂಥ 4ನೇ ಮಾತುಗಳ ಬಗ್ಗೆ ನಾವು ಧ್ಯಾನ ಮಾಡ್ಕೊಳ್ಳೋಣ. ಆ ಒಂದು ಮಾತು ಯಾವುದಂದರೆ, ನನಗೆ ನೀರಾಡಿಕೆಯಾಗಿದೆ ಎಂಬುದರಾಗಿ. ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡ್ಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ನಮ್ಮ ಪರಲೋಕದ ತಂದೆಯಾದ ದೇವರೇ, ಈ ಮುಂಚಾನೆ ದೇವ ಶಿಲುಬೆಯಲ್ಲಿ 7 ಮಾತುಗಳು ಎಂಬುದರ ಬಗ್ಗೆ ನಾವು ಧ್ಯಾನ ಮಾಡ್ತಾ ಇದ್ದೀವಪ್ಪ. ಈ 4ನೇ ಮಾತು ನನಗೆ ನೀರಾಡಿಕೆಯಾಗಿದೆ ಎಂಬುದಾಗಿ ಯೇಸು ಸ್ವಾಮಿ ಹೇಳದ ಮಾತನ್ನು ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ. ಈ ವಾಕ್ಯವನ್ನು ಕೇಳುವಂಥವರು, ನೋಡುವಂಥವರನ್ನ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಚಾನಲ್ನಲ್ಲಿ ವೀಕ್ಷಣೆ ಮಾಡುವಂಥ ಎಲ್ಲ ನನ್ನ ಸಹೋದರಿ ಸಹೋದರಿಯರನ್ನ ಆಶೀರ್ವದಿಸು. ಈ 4ನೇ ಮಾತು ಮಕ್ಕಳಿಗೆ ಆಶೀರ್ವಾದಕರವಾಗಿ ಮಾರ್ಪಡಲಿ. ದೇವ ನಿಮ್ಮ ಮಕ್ಕಳನ್ನು ನಡೆಸಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಪರಲೋಕದ ತಂದೆ, ಆಮೆನ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರೀತಿಯ ದೇವರ ಮಕ್ಕಳೇ, ಈ ದಿನ 4ನೇ ಮಾತನ್ನು ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ. ಯೋಹಾನ ಸುವಾರ್ತೆ 19:28 ವಚನ. ಇದಾದ ಮೇಲೆ ಯೇಸು ಈಗ ಎಲ್ಲಾ ತೀರಿತೆಂದು ತಿಳಿದು ಶಾಸ್ತ್ರದ ಮಾತು ನೆರವೇರುವಂತೆ ನನಗೆ ನೀರಾಡಿಕೆಯಾಗಿದೆ ಅಂದನು. ಅಲ್ಲಿ ಹುಳಿರಸ ತುಂಬಿದ ಗಡಿಗೆ ಇಟ್ಟಿರಲಾಗಿ ಅವರು ಸ್ಪಂಜನ್ನು ಹುಳಿರಸದಿಂದ ತುಂಬಿಸಿ ಹಿಸ್ಸೋಪ್ ಗಿಡದ ಕೋಲಿಗೆ ಸಿಕ್ಕಿಸಿ ಆತನ ಬಾಯಿಗೆ ಮುಟ್ಟಿಸಿದರು. ಸಾಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರೀತಿಯ ದೇವರ ಮಕ್ಕಳೇ, ನೋಡಿ, ಯೇಸು ಸ್ವಾಮಿ ನಿಜವಾಗ್ಲೂ ಕೂಡ ಯೇಸು ಸ್ವಾಮಿ 100% ಮನುಷ್ಯನಾಗಿದ್ದನು, 100% ದೇವರಾಗಿದ್ದರು. ಯೇಸು ಸ್ವಾಮಿ ಈ ಭೂಲೋಕದಲ್ಲಿ ಮನುಷ್ಯ ಕುಮಾರನಾಗಿ ಲೋಕಕ್ಕೆ ಬಂದ ಮೇಲೆ 100% ಗಾಡ್, 100% ಮ್ಯಾನ್ ಆಗಿದ್ರು, ಅಥವಾ ದೇವರು ಮನುಷ್ಯನು 2 ಭಾಗಗಳುಳ್ಳ ಯೇಸು ಸ್ವಾಮಿ ಆಗಿದ್ದರು. ನೋಡಿ, ಆ ಶಿಲುಬೆಯಲ್ಲಿ ಬೆಳಗ್ಗೆ 9 ಗಂಟೆಯಿಂದ ಹಿಡಿದು ಸಾಯಂಕಾಲ 3 ಗಂಟೆ ತನಕ ಯೇಸು ಸ್ವಾಮಿಯ ಶಿಲುಬೆಯಲ್ಲಿ ತೂಗುವಂಥದ್ದು ಅಷ್ಟೊಂದು ಸಾಮಾನ್ಯದ ಕೆಲಸ ಅಲ್ಲ. ಆದರೆ ನೋಡಿ, ಈ ಒಂದು ದುಷ್ಕರ್ಮಿಗಳು ಆಗಲೇ ಸತ್ತೋಗ್ಬಿಟ್ಟಿರ್ತಾರೆ. ಆಲ್ರೆಡಿ ಅವ್ರು ಮೊದಲೇ ಸತ್ತೋಗಿರ್ತಾರೆ. ಆದರೆ ಯೇಸು ಸ್ವಾಮಿ ಇನ್ನೂ ಸತ್ತೋಗಿರಲಿಲ್ಲ. ಕಾರಣ ಯಾಕೆ ಗೊತ್ತಾ? ಯೇಸು ಸ್ವಾಮಿ ಶಿಲುಬೆಯಲ್ಲಿ 7 ಮಾತುಗಳು ಅದು ಹೇಳಬೇಕಾಗಿತ್ತು. 7 ಮಾತುಗಳು ಹೇಳಬೇಕಾಗಿತ್ತು. ಅದಕ್ಕೆ ಯೇಸು ಸ್ವಾಮಿಗೆ ಇನ್ನೂ ಪ್ರಾಣ ಹೋಗಿರಲಿಲ್ಲ. ಈ 4ನೇ ಮಾತು ನೋಡುವಾಗ ಯೇಸು ಸ್ವಾಮಿಗೆ ದಾಹ ಆಗ್ತದೆ. ಶರೀರದಲ್ಲಿರುವಂತಹ 6.5 ಮಿಲಿಯನ್ ಲೀಟರ್ಸ್ ರಕ್ತವನ್ನ ಒಂದು ಚೂರು ತನ್ನ ಶರೀರದಲ್ಲಿ ಇಟ್ಟುಕೊಳ್ಳದೆ ಎಲ್ಲವೂ ಕೂಡ ರಕ್ತವು ಚೆಲ್ಲಲ್ಪಟ್ಟಿತ್ತು. ಎಲ್ಲ ರಕ್ತ ಕೂಡ ಹರಿದು ಹೋಗಿತ್ತು. ಶಿಲುಬೆಯಲ್ಲಿ ಆ ಒಂದು ಯೆರೂಸಲೇಮ್ ಪಟ್ಟಣದಿಂದ ಗೊಲ್ಗೊಥಾ ಬೆಟ್ಟಕ್ಕೆ ಕರ್ಕೊಂಡು ಹೋಗ್ಬೇಕಾದ್ರೆ, ಮತ್ತು ಯೇಸು ಸ್ವಾಮಿಗೆ ಒಂದು ಕಡಿಮೆ 40 ಏಟುಗಳು ಹೊಡೆಯಬೇಕಾದ್ರೂ ಕೂಡ ಅಲ್ಲಿ ರಕ್ತವು ಉಕ್ಕಿ ಹರಿತಾ ಇತ್ತು. ಆ ಒಂದು ಚಾಡಿ ಏಟುಗಳಿಗೆ ಎಲ್ಲ ರಕ್ತವು ಕೂಡ ತನ್ನ ಶರೀರದಲ್ಲಿ ಇಟ್ಟುಕೊಳ್ಳೋದು ಎಲ್ಲವೂ ಕೂಡ ಸಮರ್ಪಣೆ ಮಾಡಿದ್ದ. ಆದರೆ ಆ ಶಿಲುಬೆಯಲ್ಲಿ ಆ ಬಿಸಿಲಲ್ಲಿ ತೂಗಾಡಬೇಕಾದ್ರೆ ಯೇಸು ಸ್ವಾಮಿಗೆ ದಾಹ ಆಗ್ತದೆ. ಹಲ್ಲೆಲೂಯಾ. ಆ ಮಾತು ಹೇಳುವಾಗ ನಿಜವಾಗ್ಲೂ ಆ ಮಾತು ನೋಡ್ರಿ. ಈಗೋ ಇದಾದ ಮೇಲೆ ಯೇಸು ಈಗ ಎಲ್ಲ ತೀರಿತೆಂದು ತಿಳಿದು ಶಾಸ್ತ್ರದ ಮಾತು ನೆರವೇರುವಂತೆ. ನೋಡ್ತಾ, ಎಲ್ಲವೂ ತೀರಿತು. ಈ ಭೂಲೋಕಕ್ಕೆ ಬಂದಿತ್ತಲ್ಲ, ಎಲ್ಲ ಕಾರ್ಯಗಳು ಯೇಸು ಸ್ವಾಮಿ 3.5 ವರ್ಷದಲ್ಲಿ ಎಲ್ಲವೂ ಮುಗಿಸಿದ್ರು. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರ. ಎಲ್ಲವೂ ತೀರಿತೆಂದು ಹೇಳಿ ಶಾಸ್ತ್ರದ ಮಾತು ನೆರವೇರುವಂತೆ ನನಗೆ ನೀರಾಡಿಕೆಯಾಗಿದೆ ಅಂದನು. ಆ ಇಬ್ರು ಭಾಷೆಯಲ್ಲಿ ನನಗೆ ನೀರಾಡಿಕೆಯಾಗಿದೆ ಅಂತ ಹೇಳುವಾಗ ಅಲ್ಲಿದ್ದಂಥ ಶಿಷ್ಯರು ಹುಳಿ ರಸದ ತುಂಬಿದ ಒಂದು ಗಡಿಗೆ ಇಟ್ಟಿರಲಾಗಿ ಅವರು ಸ್ಪಂಜನ್ನು ಉರುಳೆರಸ ತುಂಬಿಸಿ ಹಿಸ್ಸೋಪ್ ಗಿಡದ ಕೋಲಿಗೆ ಸಿಕ್ಕಿಸಿ ಆತನ ಬಾಯಿಗೆ ಮುಟ್ಟಿಸಿದರು. ನೋಡ್ದ, ಎಂಥ ವಿಪಾರಸ್ಯ! ನೀರು ಕೇಳಿದಾಗ ಹುಳಿ ರಸವನ್ನ ಸ್ಪಂಜೆಲೆದ್ದಿ ಒಂದು ಯೇಸು ಸ್ವಾಮಿ ಬಾಯಿಗೆ ಮುಟ್ಟಿಸ್ತಾರೆ. ದೇವರ ಮಕ್ಕಳೇ, ಈ ಭೂಲೋಕದಲ್ಲಿ ನೀರು ಕೊಡುವಂಥವ್ರು ಇರೋದಿಲ್ಲ. ನೋಡಿದ್ರ, ಆ ಶಿಷ್ಯರು ಆ ಒಂದು ಸೈನಿಕರು ಹೇಳಿದಂಥ ಮಾತು, ಆ ಸೈನಿಕರು ಮಾಡಿದಂಥ ಕಾರ್ಯ ತುಂಬ ನೋವಿನ ಸಂಗತಿ ಆಗಿರ್ತದೆ. ಹುಳಿ ರಸವನ್ನು ಎತ್ಕೊಂಡು ಬಾಯಿಗೆ ಇಟ್ಟುವಾಗ ಆ ಹುಳಿ ರಸ ಮೂಗು ನೋಡು ಅವನು ಮೂಸುವುದಕ್ಕೂ ಅದಷ್ಟೊಂದು ಆ ಒಂದು ವಾಸನೆ ಆಗಿರ್ತದೆ ಹುಳಿ ರಸ. ಹಾಗಾಗಿ ಬಾಯಿ ಕೂಡ ಟಚ್ ಮಾಡೋಕ್ಕಾಗಲಿಲ್ಲ. ಅದು ತುಂಬ ಕಸರಿಯಾಗಿರ್ತದೆ. ಕುಡಿಯೋದು ಕೂಡ ಯೋಗ್ಯವಲ್ಲದ ನೀರನ್ನು ಯೇಸು ಸ್ವಾಮಿ ಕೊಡ್ತಾರೆ. ಪ್ರೀತಿಯ ಸಹೋದರಿ ಸಹೋದರನೇ, ನೀರಾಡಿಕೆ ಎಂಬುದಾಗಿ ಹೇಳುವಾಗ ಈ ಪ್ರಪಂಚದಲ್ಲಿ ಮತ್ತನ್ನು ಬರೆಸುವ 18ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆ. ಈಗ ಬೆಳೆಯು ಬಹಳ
ಕೆಲಸದವರು ಸ್ವಲ್ಪ ಜನ, ಕೆಲಸಗಾರನ ಕಳಿಸ್ಕೊಡ್ರಿ ಅಂತ ಯಜಮಾನನಿಗೆ ಪ್ರಾರ್ಥನೆ ಮಾಡ್ರಿ ಎಂಬುದಾಗಿ. ಹೌದು ಪ್ರೀತಿಯ ದೇವರ ಮಕ್ಕಳ, ಆತನಿಗೆ ನೀರಾಡಿಕೆ ತೀರಬೇಕಾದ್ರೆ ಅನೇಕ ಜಾತಿ ಜನಗಳಿಗೆ ಶುಭವರ್ತಮಾನ ಸಾರಿ ಅನೇಕರನ್ನ ದೇವರ ಕಡೆ ತಿರುಗಿಸುವುದೇ ಆತನಿಗೆ ಆಹಾರ ಅಥವಾ ನೀರಾಗಿದೆ. ಪ್ರೀತಿಯ ಸಹೋದರಿ ಸಹೋದರನೇ, ನಿನ್ನ ಕೈಯಲ್ಲಾದಷ್ಟು ಕೂಡ ನಿನ್ನ ಅಕ್ಕಪಕ್ಕದವರಿಗೆ, ನಿನ್ನ ನೆಂಟರುಗಳಿಗೆ, ನಿನ್ನ ಬಂಧು ಬಳಗಕ್ಕೆ, ನಿನ್ನ ಸ್ನೇಹಿತರಿಗೆ ಈ ಯೇಸು ಸ್ವಾಮಿ ಬಗ್ಗೆ ಪರಿಚಯ ಮಾಡಿ ಸಾಕು. ಖಂಡಿತ ಒಂದಲ್ಲ ಒಂದು ದಿನ ಆ ಆತ್ಮಗಳು ಯೇಸು ಸ್ವಾಮಿಯನ್ನ ದೇವರನ್ನಾಗಿ ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿಕೊಳ್ತಾರೆ. ಈ ಮಾತು ಯಾಕೆ ಏನಪ್ಪ ಅಂದ್ರೆ ನನಗೆ ನೀರಾಡಿಕೆ ಆಗಿದೆ ಅಂತ ಹೇಳುವಾಗ ನಿಜವಾಗ್ಲೂ ಯೇಸು ಸ್ವಾಮಿಗೆ ನೀರಾಡಿಕೆ ಆಗ್ತು. ದಾಹ ಆಗ್ತಾ ಇತ್ತು, ದಾಹ ಪಡ್ತಾ ಇತ್ತು. ನಾವು ಕೂಡ 1 ಕಿಲೋಮೀಟರ್ ನಾವು ನಡೆದ್ರೆ ಅಥವಾ ಒಂದು 5 ನಿಮಿಷ ನಾವು ನಡಿಗೆ ಮಾಡಿದ್ರೆ ಅಥವಾ ನಡೆದ್ರೆ ನಮಗೆ ದಾಹ ಆಗ್ತದೆ ಅಲ್ವಾ. ಯೇಸು ಸ್ವಾಮಿ ಬೆಳಗ್ಗೆ 9 ಗಂಟೆಯಿಂದ 3 ಗಂಟೆ ತನಕ ಶಿಲ್ಬೆಯಲ್ಲಿ ತೂಗಬೇಕಾದ್ರೆ ಸಾಮಾನ್ಯದ ಕೆಲಸ ಅಲ್ಲ. ಹಾಗಾಗಿ ಆತನ ದಾಹ ಆಗ್ತದೆ. ದಾಹ ಆಗಿದಾಗ ಆತನಿಗೆ ಹುಳಿ ರಸವನ್ನು ಕೊಡ್ತಾನೆ. ಹುಳಿ ರಸವನ್ನು ಕೂಡ ಆತನು ತೆಗೆದುಕೊಳ್ಳೋದಿಲ್ಲ. ಹಾಗಾಗಿ ಪ್ರೀತಿಯ ದೇವರ ಮಕ್ಕಳೇ, ಯೇಸು ಕ್ರಿಸ್ತನ ದಾಹ ತೀರಿಸಬೇಕಾದ್ರೆ ನೀನು, ನಾನು, ನಾವೆಲ್ಲರೂ ಕೂಡ ಯೇಸು ಸ್ವಾಮಿ ಚಿತ್ತದ ಪ್ರಕಾರ ನಡೆಯೋಣ. ಯೇಸು ಸ್ವಾಮಿ ಬಗ್ಗೆ ಇನ್ನೊಬ್ಬರಿಗೆ ಪರಿಚಯ ಮಾಡೋಣ. ದೇವರು ನಿಮ್ಮೆಲ್ಲರನ್ನು ಕೂಡ ಆಶೀರ್ವಾದ ಮಾಡಲಿ. ಕ್ರೈಸ್ತಲೋ ಆಶೀರ್ವಾದ ಮಾಡಲಿ. ಯೇಸುವಿನ ನಾಮದ